न तदस्ति पृथिव्यां वा दिवि देवेषु वा पुनः सत्त्वं प्रकृतिजैर्मुक्तं यदेभिः स्यात्त्रिभिर्गुणैः ब्राह्मणक्षत्रियविशां शूद्राणां च परन्तप कर्माणि प्रविभक्तानि ಸ್ವಭಾವಪ್ರಭವೈರ್ಗುಣೈಃ. ಈ ಇಡೀ ವಿಶ್ವದ ಎಲ್ಲ ಜೀವರಾಶಿಗಳಾಗ್ಲಿ ಅಥವಾ ದೇವತೆಗಳಾಗ್ಲಿ ಇವರು ಯಾರಿಂದ ಕೂಡ ಈ ಪ್ರಕೃತಿಯಿಂದ ಹುಟ್ಟಿದಂತಹ ಸತ್ವ, ರಜಸ್ಸು ಮತ್ತೆ ತಮಸ್ಸು ಈ 3 ಗುಣಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಅರ್ಜುನ ಇದೇ ಕಾರಣದಿಂದನೇ 3 ಗುಣಗಳ ಅನುಸಾರವಾಗಿ 4 ವರ್ಣಗಳನ್ನ ನಾನು ಹೇಳಿದ್ದೆ. ಅಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತೆ ಶೂದ್ರ ಈ 4 ವರ್ಣಗಳು 3 ಗುಣಗಳ ಅನುಗುಣವಾಗಿ ಇದೆಯೇ ಹೊರತು ಬೇರೆ ಯಾವ ರೀತಿಯಿಂದನೂ ಅದು ಭೇದಿಸಿಲ್ಲ ಅಂತ ಇಲ್ಲಿ ಭಗವಂತ ಹೇಳ್ತಾರೆ. ಇಲ್ಲಿ ಪರಮಾತ್ಮನೇ ಸ್ಪಷ್ಟ ರೀತಿಯಲ್ಲಿ ಎಲ್ಲ ವರ್ಣಗಳು ಭೇದಿಸುವ ಪ್ರಕ್ರಿಯೆ ಇರೋದು 3 ಗುಣಗಳ ಅನುಸಾರವಾಗಿ ಅಂತ ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ. ಆದರೆ ನಾವುಗಳು ಮಾತ್ರ ಇದು ತಲತಲಾಂತರದಿಂದ ಬಂದಿರೋದು, ತಂದೆಯಿಂದ ಮಗನಿಗೆ, ಮಗನಿಂದ ಮಗನಿಗೆ, ಅವನ ಮೇಲೂ ಇವನು ಕೀಳು, ಇವ್ರು ಇಂಥ ಕೆಲಸ ಮಾಡಬಾರ್ದು, ಅವ್ರು ಅಂಥ ಕೆಲಸ ಮಾಡಬಾರ್ದು ಅನ್ನುವ ಯೋಚನೆಯಲ್ಲೇ ಇರ್ತೀವಿ ಹೊರತು ಯಾವುದನ್ನ ಮಾಡಿದ್ರೆ ಸರಿ, ಯಾವುದನ್ನ ಮಾಡೋದು ತಪ್ಪು ಅನ್ನುವ ಜ್ಞಾನದ ಬಗ್ಗೆ ಅರಿವನ್ನ ಮೂಡಿಸ್ಕೊಡಲ್ಲ. ಇದ್ರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಿ.